ಪೊಲೀಸ್ ಅವರು ಆಟ ಬರ್ತಾರೆ. ಒಂದು ಮೇನ್ ಕೇಸ್ನಲ್ಲಿ ನಾವು ಮಧ್ಯಂತರ ಜಾಮೀನು ಕೇಳಿದ್ವಿ, ಅವರು ಪೊಲೀಸ್ ಕಸ್ಟಡಿ ಕೇಳಿದ್ವಿ. ಪೊಲೀಸರು ಇಂಥ ಪ್ರಕರಣಗಳಲ್ಲಿ ಸಾಕ್ಷ್ಯಾಧಾರಗಳನ್ನು ಮುಂಚೆ ಕಲೆ ಹಾಕಿಕೊಂಡಿರುವ ಪೊಲೀಸರು ಮತ್ತೆ ಸಾಕ್ಷ್ಯಾಧಾರಗಳು ಬೇಕಿಲ್ದಿರ ಪೊಲೀಸ್ ಕಸ್ಟಡಿ ಕೇಳ್ತಾ ಇದ್ದಾರೆ ಅಂತ ನಾವು ವಾದ ಮಾಡಿದ್ವಿ. ಯಾಕೆ ಅಂತಂದ್ರೆ ಇದರಲ್ಲಿರೋದು ಸಾಕ್ಷ್ಯಾಧಾರ ಓನ್ಲಿ ಟೇಪ್ ರೆಕಾರ್ಡಿಂಗ್. ಆ ಟೇಪ್ ರೆಕಾರ್ಡಿಂಗ್ ಸಿಕ್ಕಿದ ಮೇಲೆ ಮತ್ತೆ ಇನ್ನೇನು ಸಾಕ್ಷ್ಯಾಧಾರಗಳು ಇಲ್ಲ. ಆದ್ದರಿಂದ ಅವರು ಪೊಲೀಸ್ ಕಸ್ಟಡಿ ಕೇಳ್ತಾ ಇರೋದು ಸಮಂಜಸವಲ್ಲ, ದಯವಿಟ್ಟು ರಿಜೆಕ್ಟ್ ಮಾಡಿ ಅಂತ ಒಂದು ಭಾಗ. ಇನ್ನೊಂದು ಭಾಗ ಬೇಲ್ ಕೊಡಿ, ಇಂಟ್ರಿಮ್ ಬೇಲ್ ಕೊಡಿ ಅಂತ ಹೇಳಿದ್ವಿ. ಕೋರ್ಟು ಅವರಿಗೆ ಪೊಲೀಸ್ ಕಸ್ಟಡಿ ಕೊಟ್ಟಿಲ್ಲ, ಜುಡಿಷಿಯಲ್ ಕಸ್ಟಡಿ ತಿರಸ್ಕರಿಸಿದ್ದಾರೆ. ಪೊಲೀಸರು ಕೇಳಿರೋ ಪೊಲೀಸ್ ಕಸ್ಟಡಿಯನ್ನು ತಿರಸ್ಕರಿಸಿ ಅವಶ್ಯಕತೆ ಇಲ್ಲ, ಯಾಕೆಂದರೆ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಎರಡನೇದು, ನಮ್ಮ ಇಂಟ್ರಿಮ್ ಬೇಲ್ ಏನು ಕೇಳಿದ್ವಿ ಅದನ್ನು ತಿರಸ್ಕರಿಸಿ ನಾಳೆಗೇನೆ ಬೇಲ್ ಹಾಕಿದ್ವಿ. ಬೇಲ್ ವಾದವನ್ನು ನಾಳೆಗೇನೆ ಹಾಕಿದ್ವಿ. ಆದ್ದರಿಂದ ನಮಗೆ ನಾಳೆನೇ ಬೇಲ್ ವಾದ ಇರೋದ್ರಿಂದ ನಾಳೆ ಕೋರ್ಟ್ಗೆ ನಾವು ನಮ್ಮ ಬೇಲ್ ವಾದವನ್ನು ಮಂಡಿಸ್ತೀವಿ ಹಾಗೂ ಕೋರ್ಟ್ನ ತೀರ್ಪಿಗೆ ಕಾಯ್ತೀವಿ. ಸರ್, ಈಗ 9 ಹೇಳಿದ್ದಾರೆ. ಅಂದರೆ ಈಗ ನಾಳೆ ವಾದ ಆಗುತ್ತೆ, ಬಿಟ್ಕೊಳ್ತೀವಿ. ನಾಳೆ ವಾದ ಆಗುತ್ತೆ. ಪ್ರೊಸೀಜರ್ ಹೇಗಿದೆ? ಆರ್ಗ್ಯುಮೆಂಟ್ ಮಾಡಿ ವಾದ ಆದ್ಮೇಲೆ ತೀರ್ಪು ಯಾವತ್ತು ಬರುತ್ತೋ ಆವತ್ತು ಬಹುಶಃ ನಾವು ಬಂದದಿಂದ ಆಚೆ ಬರ್ತೀವಿ. ಸರ್, ಈಗ ನಾಳೆ ಬೇಲ್ ಸಿಗುವ ನಿರೀಕ್ಷೆ ಇದೆಯಾ ಸರ್? ನಾಳೆಗೆ ಇದೆ, ನಾಳೆಗೆ ವಾದಕ್ಕೆ ಹಾಕಿದ್ದಾರೆ. ಸೊ ಆದ್ರಿಂದ ನಾವು ಅದು ಹೇಳಿದ್ವಿ, ಈ ಸೆಕ್ಷನ್ ಅಪ್ಲೈ ಆಗಲ್ಲ. ಯಾಕೆಂದ್ರೆ ಬೇಲ್ ಸಿಗದಿರೋಂಥ ಸೆಕ್ಷನ್ ಅವ್ರು ಹಾಕಿದ್ದಾರೆ ಹೊರತು ಇನ್ನು ಉಳಿದ ಸೆಕ್ಷನ್ ಅಪ್ಲೈ ಆಗ್ಬೋದು, ಬೇಲಬಲ್ ಸೆಕ್ಷನ್. ಬಟ್ ನಾನ್ ಬೇಲಬಲ್ ಸೆಕ್ಷನ್ನ ಅವರು ನಮ್ಮ ಮೇಲೆ ಒಂದು ರಿವೆಂಜಿಂದ ಹಾಕಿದ್ದಾರೆ ಅಂತ ನಾವು ವಾದ ಮಾಡಿದ್ದೀವಿ. ಸೊ ಅದನ್ನು ಕೂಡ ಆಲಿಸಿ ಕೋರ್ಟು ಒಂದೇನಂತಂದರೆ ಒಳ್ಳೆಯ ಬೆಳವಣಿಗೆ, ಪೊಲೀಸ್ ಕಸ್ಟಡಿಯನ್ನು ತಿರಸ್ಕರಿಸಿದ್ದಾರೆ. ಬೇಡ, ನ್ಯಾಯಾಂಗ ಅಂದರೆ ಕೋರ್ಟ್ ಕಸ್ಟಡಿನಲ್ಲೇ ಎಲ್ಲ ಪ್ರಕರಣಗಳಲ್ಲಿ ಹಿನ್ನಡೆ ಆಗ್ತಾ ಇದೆಯಲ್ಲ ಸರ್ ಕೋರ್ಟಲ್ಲಿ. ಆ್ಯಕ್ಚುಲಿ ಒಳ್ಳೆ ಡೆವಲಪ್ಮೆಂಟ್. ಯಾಕೆಂದರೆ ಒಂದು ಭಾಗ ಜಾಮೀನು ಸಿಕ್ಕಲಿಲ್ಲ ಅನ್ನೋದು ಒಂದು ಭಾಗ ಆದರೆ ನಾಳೆಗೇ ಆರ್ಗ್ಯುಮೆಂಟ್ ಇದೆ. ಎರಡನೇದು ಏನಂತಂದರೆ ಅವ್ರು ಕೇಳಿರೋ ಒಂದು ಯಾವುದು ನಾವು ನಮ್ಮ ಕಸ್ಟಡಿ ಕೊಡಿ ಅಂತ ನಾವು ಅವ್ರನ್ನ ಇದಕ್ಕೆ ಕರ್ಕೊಂಡು ಹೋಗ್ಬೇಕು, ಎಲ್ಲೆಲ್ಲಿ ಓಡಾಡಿದ್ರು ಅಲ್ಲೆಲ್ಲ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿರೋದನ್ನ ಅದು ಹಾರ್ಬರಿಂಗ್ ಅಂತ ಬರುತ್ತೆ. ಆ ಹಾರ್ಬರಿಂಗ್ ಅಫೆನ್ಸೇ ಬೇಲಬಲ್. ಸೊ ಬೇಲಬಲ್ ಅಫೆನ್ಸ್ಗೆ ನೀವು ಕಸ್ಟಡಿ ತಗೊಂಡು ಹೋಗಿಲ್ಲ ಅಂತ ಆ ವಾದವನ್ನು ಕೋರ್ಟ್ ಮನ್ನಣೆ ಕೊಟ್ಟಿದೆ. ವಿಶ್ವಾಸ ಇದೆ ಮೈಕಲ್ ಅವರಿಗೆ ಕಂಡೀಷನ್ಸ್ ಅದು ಆದೇಶ ಕೊಟ್ಟಿದ್ದ ಮೇಲೆ